ಆದ್ದರಿಂದ ಯಾವ ವ್ಯಕ್ತಿಯೇ ಹೇಳಿ ಅಷ್ಟು ಭಕ್ತಿಯಿಂದ, ವಿಶ್ವಾಸದಿಂದ, ದಾರ್ಢ್ಯದಿಂದ, ಉತ್ತಮವಾದ ರೀತಿಯಿಂದ ಹೇಳ್ತಾ ಇದ್ದರೆ ಅದು ನನ್ನ ವೈಯಕ್ತಿಕ ಅನುಭವ, ನನ್ನ ಶಿಷ್ಯರು ಹೇಳಿದ ಉಪನ್ಯಾಸಗಳೇ ಆಯಿತು, ಬೇರೆಯವರು ಹೇಳಿದ ಉಪನ್ಯಾಸಗಳೇ ಆಯಿತು, ನಮ್ಗಿಂತ ವಯಸ್ಸಿನಲ್ಲಿ ಚಿಕ್ಕವರಾಗಲಿ ಅಥವಾ ಜ್ಞಾನದಲ್ಲೂ ಚಿಕ್ಕವರಿರಬಹುದು ಕದಾಚಿತ, ಗೊತ್ತಿಲ್ಲ. ಅಂಥವರು ಹೇಳುವ ಉಪನ್ಯಾಸವನ್ನು ಕೇಳಿದಾಗ ನನಗಂತೂ ಪರಿಣಾಮವಾಗ್ತದೆ. ಪ್ರಾಂಜಲವಾಗಿ ನಾನು ಹೇಳ್ತೇನೆ, ಐ ಲವ್ ಟು ಲಿಸನ್ ಟು ದೆಮ್. ಆದ್ದರಿಂದ ಶ್ರವಣವನ್ನು ಮಾಡುವುದಕ್ಕೆ ನಾವು ಹಿಂದೆ ಮುಂದೆ ನೋಡತಕ್ಕದ್ದು. ಎಷ್ಟು ನಮ್ಮ ಇಡೀ ಪುಣ್ಯವನ್ನು ಒತ್ತಿ ಇಟ್ಟು ಪ್ಲೆಡ್ಜ್ ಮಾಡಿ ಶ್ರವಣದ ಭಾಗ್ಯವನ್ನು ಪಡಿಬೇಕು. ನಾನು ತಮಾಷೆ ಮಾಡಿ ಹೇಳ್ತಿದ್ದೆ, ಈ ಒಂದು ಸಲ ನಾನು ಈ ಡ್ರಗ್ ಎಡಿಕ್ಟ್ ಆದವರಿಗೆ ಡ್ರಗ್ ತೋರಿಸಿ ಏನು ಹೇಳ್ತೀರೋ ಅದನ್ನು ಮಾಡ್ತೀವಿ ಅಂತಂತಾರ. ಹಾಗೆ ಭಾಗವತ ನಿನಗೆ ಉಪದೇಶ ಮಾಡ್ತೀನಿ ಅಂತಂದಾಗ ನಮ್ಮೆಲ್ಲ ಪುಣ್ಯವನ್ನು ಕೊಟ್ಟು ನಾವು ಭಾಗವತವನ್ನು ಶ್ರವಣ ಮಾಡ್ಲಿಕ್ಕೆ ತಯಾರಾಗಬೇಕು. ಅದನ್ನೇ ಶಾಸ್ತ್ರಕಾರರು ಹೇಳ್ತಾರೆ, ಸರ್ವಸಂಗ ಪರಿತ್ಯಾಗ ಮಾಡಿ ನೀನು ಶಾಸ್ತ್ರಜ್ಞಾನ ಮಾಡಿ. ತಾನ್ ಶೋಚ್ಯಾನ್ ಅವಿದೋನು ಶೋಚೆ. ಮನುಷ್ಯನಿಗೆ ಅಹಂಕಾರ, ತಾನು ತಿಳಿದವ, ತಾನು ಬಲ್ಲವ, ತನಗೆ ಜ್ಞಾನ ಇದೆ ಅನ್ನುವ ಅಹಂಕಾರ ಬೇರೆ ತುಂಬಿರ್ತದೆ. ಜ್ಞಾನಕ್ಕೆ ಪ್ರತಿಬಂಧಕವಾದದ್ದು ಮೊಟ್ಟ ಮೊದಲಿಗೆ ಅಹಂಕಾರ. ಅಮಾನಿತ್ವಂ, ಜ್ಞಾನ ಸಾಧನಗಳಲ್ಲಿ ಮೊಟ್ಟ ಮೊದಲಿನ ಸಾಧನವನ್ನು ಹೇಳ್ತಾರೆ ಅಮಾನಿತ್ವಂ, ಅಹಂಕಾರವಿರಬಾರದು. ನಾನು ತಿಳಿದವ ಅನ್ನಲೇ ಬೇಡ, ನಾನು ತಿಳಿದವನಲ್ಲ ಅಂತೆ ಅನ್ನ, ಅಮಾನಿತ್ವಂ. ಹಾಗಾಗಿ ಆ ಅಹಂಕಾರವಿಲ್ಲ ಅಂತಾದರೆ ಎಲ್ಲಾದರೂ ತಲೆಬಾಗಿ, ಯಾರಿಗಾದರೂ ತಲೆಬಾಗಿ ಶ್ರೀಮದಾಚಾರ್ಯರ ಪರಂಪರಾನುಸಾರವಾಗಿ ಶುದ್ಧವಾದ ಸಂಪ್ರದಾಯದಿಂದ ವ್ಯವಸ್ಥಿತವಾದ ಅಬಾಧಿತವಾದ ರೀತಿಯಲ್ಲಿ ತತ್ವವನ್ನು ಉಪದೇಶ ಮಾಡುವ, ಭಗವಂತನ ಗುಣಗಾನ ಮಾಡುವ ಯಾರಿಗೇ ಇರಲಿ ಶರಣ ಹೋಗಿ ನೀನು ಶಾಸ್ತ್ರಶ್ರವಣವನ್ನು ಮಾಡು, ಅದು ನಿನ್ನ ಉದ್ಧಾರ. ನಿನಗಿಂತಲೂ ಉತ್ತಮರಾದವರು ಹೇಳ್ತಾ ಇದ್ರಂತೂ ತಲೆಯಿಂದ ನಡೆದು ಹೋಗಿ ಅಲ್ಲಿ ಶ್ರವಣ ಮಾಡು, ತಲೆಯಿಂದ ನಡೆದು ಹೋಗಿ ಶ್ರವಣ ಮಾಡು. ಆದ್ದರಿಂದ ಅದರ ಬಗ್ಗೆ, ಶಾಸ್ತ್ರಶ್ರವಣದ ಬಗ್ಗೆ, ಭಗವದಾರಾಧನೆಯ ಬಗ್ಗೆ, ಮಹಾತ್ಮರ ಸೇವೆಯ ಬಗ್ಗೆ, ಅತಿಥಿ ಸತ್ಕಾರದ ಬಗ್ಗೆ ಉದಾಸೀನ ಮಾಡತಕ್ಕದ್ದಲ್ಲ, ಮಾಡಲಿಕ್ಕೇ ಇಲ್ಲ. ತಾನ್ ಶೋಚ್ಯಾನ ವಿದೋನು ಶೋಚೆ ಹರಿಃ ಕಥಾಯಾಮ್ಯ ಮುಖಾನ್ ಅಘೇನ. ಪಾಪದಿಂದಾಗಿ ಭಗವಂತನ ಕಥಾದಿಂದ ವಿಮುಖರಾಗಿರ್ತಾರೆ. ದಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಜಾಗರ ಮಾಡೋಣ ಬಾರೋ, ಏಕಾದಶಿ ತಲಿಶೂಲಿ, ಪ್ರೀತ ತಲಿಶೂಲಿ. ಅವರು ಹೋದರು ಪಾಪ, ಏಕಾದಶಿ ಜಾಗರಕ್ಕೆ ಹೋದರು. ಅಷ್ಟೊತ್ತಿಗೆ ಇನ್ನೊಂದು ಬಾಗಿಲಿನಿಂದ ಇವನ ಗೆಳೆಯರು ಬಂದರು. ಇವತ್ತೊಂದು ಸ್ವಲ್ಪ ಇಸ್ಪೀಟ್ ಇಟ್ಕೊಂಡಿದ್ದೀವಿ ರಾತ್ರಿ, ನಮ್ಮ ಸೋದರತ್ತೆಯ ಮಗ ಬಂದಿದ್ದಾನೆ, ಬರ್ತೀಯಾ? ನಡಿ ತಯಾರ್. ರಾತ್ರೆಲ್ಲ ಕೂತು ಆಡಿ ಬಂದ, ಮುಟ್ಟಾಳ, ಮೂರ್ಖ. ದಾಸರು ಹೇಳ್ತಾರೆ ಇದನ್ನು. ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡು ಅಂದ್ರೆ ಮಾಡುವುದಿಲ್ಲ, ಸಾಲು ಸಾಲಾಗಿ ಕಪ್ಪು ಎಮ್ಮೆಗಳನ್ನು ತೊಳಿತಾನೆ. ಈ ಮೂರ್ಖನಿಗೆ ಏನು ಹೇಳಬೇಕು ಇವನಿಗೆ ಅಂತ ಬೈತಾರೆ. ಹಾಗಿದೆ ನಮ್ಮ ಅವಸ್ಥೆ. ಆದ್ದರಿಂದ ದೇವರ ಸಾಧನೆಯ ವಿಷಯದಲ್ಲಿ ಎಂದೆಂದಿಗೂ ಕೂಡ ಎಷ್ಟಂಶದಲ್ಲೂ ಉದಾಸೀನ ಮಾಡಲಿಕ್ಕಿಲ್ಲ. ಇದು ಒಂದು ಸಲ ಕೇಳಿದರೆ ಬರಲಿಕ್ಕಿಲ್ಲ ಕದಾಚಿತ, ಆದರೆ ಬಹಳ ಸಲ ಕೇಳಿ ಅದರಲ್ಲಿ ನಿಷ್ಠೆ ಬರಬೇಕು. ಕ್ಷಿಣೋತಿ ದೇವೋ ಅನಿಮಿಷಸ್ತು ತೇಷಾಂ ಆಯುರು ವೃಥಾ ವಾದ ಗತಿ ಸ್ಮೃತಿನ. ಯಾರು ಈ ತರಹ ಭಗವಂತನ ಸಜ್ಜನರಾಗಿದ್ದು, ಮತ್ತೊಮ್ಮೆ ಕೇಳಿ, ಸಜ್ಜನರಾಗಿದ್ದು
ದುರ್ಜನರೇ ಆಗಿದ್ದರೆ ಭಗವಂತನ ಕಥೆಯನ್ನು ಕೇಳದೇ ಇದ್ದರೆ ಭಗವಂತನಿಗೇನು ಮನಸ್ಸಿಗೆ ಹತ್ತೋದಿಲ್ಲ. ಒಳ್ಳೆಯದಾಯಿತು ಅಂತಂತಾನೆ ಪರಮಾತ್ಮ. ಸಜ್ಜನರಾಗಿದ್ದು ಪಾಪದ ವಶದಿಂದ ದೈವ ವಿಮುಖರಾಗಿ ಕಥಾವಿಮುಖರಾಗಿ ವ್ಯರ್ಥವಾಗಿ ಓಡಾಡ್ತಿದ್ರೆ, ಕಾಲಹರಣ ಮಾಡಿದರೆ, ಬರೀ ಸ್ವಾರ್ಥ ಭೋಗ ಕೀರ್ತಿ ಪ್ರತಿಷ್ಠೆ ಅಂತನ್ನೋ ತಾನು ತನ್ನ ಕಾಲವನ್ನು ಹರಣ ಮಾಡ್ತಾ ಇದ್ದರೆ ಭಗವಂತ ಅವರನ್ನು ಕೊಂದೇ ಹಾಕ್ತಾನೆ. ಆಯು ಕ್ಷಿಣೋತಿ ದೇವೋ ಅನಿಮಿಷಸ್ತು ತೇಷಾಂ ಆಯು ಕ್ಷಿಣೋತಿ ವೃಥಾವಾದಗತಿ ಸ್ಮೃತಿನ. ಸರ್ವಥಾ ನಾವು ದುರ್ಜನರಾಗಿ ತಾಮಸರಾಗಿ ಅಂಧಂತಮಸ್ಸಿಗೆ ಹೋಗುವುದಕ್ಕೆ ತಯಾರಾಗುವ, ಅಥವಾ ಸಜ್ಜನರಾಗಿದ್ದರೆ ಭಗವಂತನ ಕಥೆಯನ್ನು ಕೇಳುವುದಕ್ಕೆ ಉತ್ಸುಕರಾಗಿರಬೇಕು, ಶಾಸ್ತ್ರ ಶ್ರವಣ ಮಾಡುವುದಕ್ಕೆ ಉತ್ಸುಕರಾಗಿರಬೇಕು. ಇವತ್ತಿನ ಸಾಧನಗಳಂತೂ ಮಾಧ್ಯಮಗಳಂತೂ ನೂರಾರು ಮಾಧ್ಯಮ. ತಿರುನಲ್ವೇಲಿಯಲ್ಲಿ ಕೂತ್ಕೊಂಡು ಉಪದೇಶ ಮಾಡಿದರೆ ದಿಲ್ಲಿಯಲ್ಲಿ ಕೂತವನು ಪಾಠ ಕೇಳಬಹುದು. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಷ್ಯರು, ವಿದ್ಯಾರ್ಥಿಗಳಲ್ಲ ಪಂಡಿತರು, ಶಿಷ್ಯರು ಅನೇಕ ಜನ ಮುಂಬೈಯಲ್ಲಿ, ಬೆಂಗಳೂರಲ್ಲಿ, ಸತ್ಯವಿಜಯನಗರದಲ್ಲಿ ಪ್ರವಚನ ಹೇಳ್ತಾರೆ. ಆಸ್ಟ್ರೇಲಿಯಾದಲ್ಲಿ, ಅಮೆರಿಕಾದಲ್ಲಿ, ಹ್ಯೂಸ್ಟನ್ನಲ್ಲಿ ಇದ್ದವನು ಕೇಳ್ತಾರೆ, ಶ್ರವಣ ಮಾಡ್ತಾರೆ. ನಮ್ಮ ಈ ಜಯತೀರ್ಥಾಚಾರ್ಯ ಪಾಠ ಹೇಳ್ತಾರೆ, ಯಾರೋ ಅಮೆರಿಕಾದಲ್ಲಿದ್ದವರು ಪಾಠ ಕೇಳ್ತಾರೆ. ಅವನು ಸತ್ಯವಿಜಯನು ಪಾಠ ಹೇಳ್ತಾನೆ, ಅವನು ಹೇಳಿದ್ದನ್ನು ಕೇಳೋದಕ್ಕೂ ಬೇಕಾದಷ್ಟು ಜನ ಇದ್ದಾರೆ. ಈ ಮಾಧ್ಯಮಗಳನ್ನು ಉಪಯೋಗಿಸಿಕೊಂಡಾದರೂ ಎದುರೇ ಬರಬೇಕು, ನಮಸ್ಕಾರವೇ ಹಾಕಬೇಕು, ಅದರಿಂದೇ ಉಪದೇಶವನ್ನು ಪಡಿಬೇಕು. ಏನೂ ಇಲ್ಲದೆ ಹೋಗುವುದಕ್ಕಿಂತ ಸ್ವಲ್ಪ ಆದರೂ ಶ್ರವಣವಾಗ್ತದೆ ಎಂಬ ಲೆಕ್ಕದಲ್ಲಿ ಈ ಇಮೇಲಿನ ಮಾಧ್ಯಮವಾಗಿ ಗುರುಗಳನ್ನು ಮಾಡಿಕೊಂಡು ನೆಟ್ಟಿನ ಮುಖಾಂತರ ಅವರ ಉಪದೇಶವನ್ನು ಪಡೆಯುವ ಅವಶ್ಯವಾಗಿ ಮಾಡಬೇಕು. ತದಸ್ಯ ಕೌಶಾರವ ಶರ್ಮದಾತು ಹರೇ ಕಥಾಮೇವ ಕಥಾಸು ಸಾರಂ. ಎಲ್ಲ ಕಥೆಗಳಲ್ಲಿ ಉತ್ತಮವಾಗಿರುವಂತಹ ಭಗವಂತನ ಕಥೆ, ಆ ಭಗವಂತನ ಕಥೆಯನ್ನು ನಮಗೆ ಹೇಳಿ ಶಿವಾಯ ನ ಕೀರ್ತಯ ತೀರ್ಥಕೀರ್ತೇ, ಉತ್ತಮವಾದ ಸಿದ್ಧಾಂತವನ್ನು ಹೇಳಿ ಎಂದಾಗಿ ಕೇಳಿದಾಗ ಆಗ ಬಹಳ ಸಂತೋಷವಾಗ್ತದೆ. ಎಷ್ಟು ಸುಂದರವಾದ ಮಾತನ್ನು ಕೇಳಿದೀಪ, ಬಹಳ ಉತ್ತಮವಾದದ್ದು ಇದು. ಬಾದರಾಯಣ ವೀರ್ಯಜೆ ತ್ವಯಿ ನೈತ ಚಿತ್ರಂ. ಚಿತ್ರಾಂಗದ ಸತ್ತೋದ ಶಂತನುವಿನ ಮಗ, ವಿಚಿತ್ರ ವೀರ್ಯ ಬದುಕಿದ್ದ, ಆದರೆ ಮದುವೆ ಆಯಿತು, ಮಕ್ಕಳಾಗದೆ ಸತ್ತೋದ ಅತ್ಯಾಸಕ್ತನಾದದ್ದರಿಂದ. ಆಗ ಅವನಿಗೆ ಇಬ್ಬರು ಹೆಣ್ಣಂದರು, ಅಂಬಿಕಾ ಅಂಬಾಲಿಕಾ. ಆ ಇಬ್ಬರು ಹೆಣ್ಣಂದರಲ್ಲಿ ಸಂತಾನವಾಗಬೇಕಾಗಿತ್ತು. ತಾಯಿ ಸತ್ಯವತಿ, ವಿಚಿತ್ರ ವೀರ್ಯನ ತಾಯಿ ಸತ್ಯವತಿ ಅತ್ತೆ ಭೀಷ್ಮನಿಗೆ ಹೇಳಿದ್ಲು, ಸಂತಾನವನ್ನು ನಿಯೋಗ ಪದ್ಧತಿಯಿಂದ ಕೊಡು, ಆಗುವುದಿಲ್ಲ ಅಂತ ಹೇಳಿದ. ಸತ್ಯವತಿ ಹಿಂದೆ ವೇದವ್ಯಾಸದೇವರನ್ನು ಹೆತ್ತ ತಾಯಿ, ವೇದವ್ಯಾಸದೇವರನ್ನು ಸ್ಮರಣೆ ಮಾಡಿದ್ಲು. ವೇದವ್ಯಾಸದೇವರು ಪ್ರತ್ಯಕ್ಷರಾದರು. ಏನು ಬೇಕು? ನನ್ನ ಸೊಸೆಯರಲ್ಲಿ ಮಕ್ಕಳು ಬೇಕು, ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡಿಬೇಕು. ಅಂಬಿಕಾ ಕಣ್ಣು ಮುಚ್ಚಿದ್ಲು. ವೇದವ್ಯಾಸದೇವರ ಜೊತೆಗೆ ಇರುವಾಗ ಕುರುಡ ಮಗ ಹುಟ್ಟಿದ. ಅಂಬಾಲಿಕಾ ಭಯದಿಂದ ಭೀತಳಾದ್ಲು. ಬಿಳಿ ಪಾಂಡು ಹುಟ್ಟಿದ. ಎರಡನೇ ಬಾರಿ ಅಂಬಿಕಾಗೆ ಅತ್ತೆ ಹೇಳ್ತಾಳೆ ಸತ್ಯವತಿ, ಕುರುಡ ಬಿಳಿ ಇಂಥ ಮಕ್ಕಳು ಹುಟ್ಟಿದ್ದಾರೆ, ಒಳ್ಳೆ ಮಗ ಬೇಕು ನಮಗೆ, ಕಳಿಸು ಅಂದಾಗ ಎರಡನೇ ಬಾರಿ ಅಂಬಿಕೆಯನ್ನು ಕಳಿಸ್ತಾಳೆ. ಕಳಿಸಿದಾಗ ಆ ಅಂಬಿಕೆ ಹೋಗೋದಿಲ್ಲ, ತಾನು ಹೋಗದೆ ತನ್ನ ಸೇವಿಕೆಯನ್ನು ಕೊಟ್ಟು ಕಳಿಸ್ತಾಳೆ, ನೀನು ಹೋಗು. ಅವಳು ಪರಾನಂದತನು, ಸರ್ವೋತ್ತಮನಾದ ಭಗವಂತನನ್ನು ಆನಂದದಿಂದ ಸಂತೋಷದಿಂದ ಕೂಡಿ ಅವಳಿಂದ ಸಂತಾನವನ್ನು ಪಡಿತಾಳೆ. ಸಂತಾನವನ್ನು ಪಡೆದಾಗ ಹುಟ್ಟಿದವನೇ ವಿದುರ, ಬಾದರಾಯಣ ವೀರ್ಯಜ ಅಂತಹ ವೇದವ್ಯಾಸದೇವರ ಮಗ. ಅಂದರೆ ತಂದೆ ತಾಯಿ ಸಂತಾನ ಎಷ್ಟು ಮಹತ್ವದ್ದು. ಅದಿದ್ದರೆ ಒಳ್ಳೆಯ ಬುದ್ಧಿ ಬರ್ತದೆ, ಸದ್ಗತಿ ಆಗ್ತದೆ, ಸನ್ಮಾರ್ಗದಲ್ಲಿ ಇರ್ತಾನೆ, ದುರ್ಮಾರ್ಗ ಇರುವುದಿಲ್ಲ.
ಎಲ್ಲೋ ಕ್ರಾಸ್ ಬ್ರೀಡಿಂಗ್ ಆಯಿತೋ ಕೆಟ್ಟದ್ದಾಗ್ತಾ ಹೋಗ್ತದೆ, ಅನರ್ಥವಾಗ್ತಾ ಹೋಗ್ತದೆ, ದುರ್ವಿಚಾರಗಳು ಬರ್ತವೆ. ಅನರ್ಥ ಪಾಪವೇ ಪಾಪ, ಪಾಪವೇ ಪಾಪ. ಆಗಬಾರ್ದು ಕ್ರಾಸ್ ಬ್ರೀಡಿಂಗ್, ಅನರ್ಥಕಾರಿ. ನೈತಚ್ಚಿತ್ತಂ ತ್ವಯಿ ಕ್ಷತ್ತರ್ಬಾದರಾಯಣ ವೀರ್ಯಜೆ ಗೃಹೀತೋ ಅನನ್ಯ ಭಾವೇನ ಯತ್ವಯ ಹರಿರೀಶ್ವರ. ಭಗವಂತನನ್ನು ನೀನು ಅನನ್ಯ ಭಾವದಿಂದ ನೀನು ಸ್ವೀಕಾರ ಮಾಡಿದ್ದಿ. ನಿನ್ನಂಥ ಪುಣ್ಯವಂತರು, ನಿನ್ನಂಥ ವ್ಯಕ್ತಿ ಇಷ್ಟು ಪ್ರಶ್ನೆಯನ್ನು ಮಾಡಿದ್ದು ಏನೂ ಆಶ್ಚರ್ಯವಲ್ಲ, ನಿಜವಾಗಿ ಯೋಗ್ಯವಾಗಿದೆ, ಬಹಳ ಸಂತೋಷ ಇತ್ಯಾದಿಯಾಗಿ ಹೇಳಿ ಅವರ ಕಥೆಯನ್ನು ಹೇಳ್ತೇನೆ ಅಂತ ಶುರು ಮಾಡ್ತಾರೆ. ಪರಮಾತ್ಮ ಪ್ರಳಯ ಕಾಲದಲ್ಲಿ ಒಬ್ಬನೇ ಒಬ್ಬನಾಗಿದ್ದ. ಏಕಾಕಿಯಾಗಿರುವಂತಹ ಭಗವಂತ ಎಲ್ಲ ಜೀವರಿಗೆ ಸ್ವಾಮಿ ಅಂತ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದ. ಆ ಪರಮಾತ್ಮ ಸರ್ವಜ್ಞ, ಎಲ್ಲವನ್ನು ನೋಡುವವ. ಆದರೆ ಪರಮಾತ್ಮನ ಉದರವನ್ನು ಬಿಟ್ಟು ಹೊರಗೆ ಏನೂ ಇಲ್ಲವೇ ಇಲ್ಲ. ಎಲ್ಲ ಇದ್ದದ್ದು ಭಗವಂತನ ಉದರದಲ್ಲಿದೆ. ಎಲ್ಲ ಇದ್ದದ್ದು, ಇಲ್ಲದೇ ಇದ್ದದ್ದು ನಷ್ಟವಾಗಿದೆ. ಹುಟ್ಟಿದ್ದೆಲ್ಲ ನಾಶವಾಗ್ತದೆ. ಸರ್ವಕಾರ್ಯ ಪ್ರಧ್ವಂಸ ಪ್ರಳಯ, ಸರ್ವಭಾವಕಾರ್ಯ ಪ್ರಧ್ವಂಸ ಪ್ರಳಯ. ಹುಟ್ಟಿದ್ದೆಲ್ಲ ನಾಶವಾಗ್ತದೆ. ಜೀವರು ಅನಾದಿನಿತ್ಯ ಇದ್ದಾರೆ. ಅವ್ಯಾಕೃತ ಆಕಾಶ ಅನಾದಿನಿತ್ಯ ಇದೆ. ಆಕಾಶವಿದೆ, ಕಾಲವಿದೆ, ವರ್ಣಗಳಿವೆ, ಎಲ್ಲ ಇದೆ. ಹುಟ್ಟಿದ್ದರೊಳಗೆ ಇನ್ನೆರಡು ವಸ್ತುಗಳು ಉಳಿತವೆ. ಒಂದು ಪುಣ್ಯಪಾಪ, ಇನ್ನೊಂದು ವಾಸನ ಸಂಸ್ಕಾರಗಳು. ಇವೆರಡು ಉಳಿತವೆ, ಪ್ರಳಯ ಕಾಲದಲ್ಲೂ ಉಳಿತವೆ. ಶ್ರೀಮದಾಚಾರ್ಯರು ಹೇಳ್ತಾರೆ ಆ ಕರ್ಮ ಉಳಿದರೇನೆ ಮತ್ತೆ ಮುಂದೆ ಸೃಷ್ಟಿಯಾಗೋದು. ಕರ್ಮ ಉಳಿದೇ ಇದ್ರೆ ಸೃಷ್ಟಿಯಲ್ಲಿ, ಕರ್ಮ ಉಳಿದರೆ ಸೃಷ್ಟಿ ಅಂತಾಗಬೇಕಾದರೆ ಆ ಕರ್ಮವನ್ನು ಸ್ಥೂಲ ದೇಹದಲ್ಲಿ ಮಾಡಬೇಕು. ಅಂದರೆ ಹಿಂದಿನ ಕಲ್ಪದಲ್ಲೂ, ಹಿಂದಿನ ಪ್ರಳಯದ ಪೂರ್ವಕಲ್ಪದಲ್ಲೂ ಜೀವರಿದ್ದರು, ಜೀವರು ಕರ್ಮ ಮಾಡಿದ್ರು, ಆ ಕರ್ಮದಿಂದ ಈಗ ಅವರಿಗೆ ಸೃಷ್ಟಿಯಾಗಿದೆ. ಈಗ ಆಗ್ತಾ 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 ಎಲ್ಲ ಕರ್ಮ ಮತ್ತು ಕರ್ಮ ಅಂದರೆ ಪುಣ್ಯಪಾಪ ಮತ್ತು ಸಂಸ್ಕಾರಗಳು, ವಾಸನ, ಮನೋಗತವಾದ ವಾಸನ, ಇವು ಮಾತ್ರ ಜನ್ಯವಾಗಿದ್ದರೂ ಪ್ರಳಯದಲ್ಲಿ ವಿನಾಶವಾಗುವುದಿಲ್ಲ. ಉಳಿದೆಲ್ಲ ಹುಟ್ಟಿದ ವಸ್ತುಗಳು ನಾಶವಾಗ್ತದೆ. ಅಂಥ ಜಗತ್ತನ್ನು ಸೃಷ್ಟಿ ಮಾಡುವಾಗ ಭಗವಂತ ಮಾಯಾದೇವಿಯಲ್ಲಿ ಭಗವಂತ ಗರ್ಭಾಧಾನವನ್ನು ಮಾಡ್ತಾನೆ. ವಾಸುದೇವ ರೂಪಿಯಾದ ಪರಮಾತ್ಮ. ಆಗ ಮಹತ್ತತ್ವಾಭಿಮಾನಿಗಳಾದ ಬ್ರಹ್ಮದೇವರು ಹುಟ್ಟುತ್ತಾರೆ. ಪ್ರಕೃತಿ ತತ್ವದಲ್ಲಿ ವಿಕಾರವನ್ನು ಉಂಟು ಮಾಡ್ತಾನೆ. ಆಗ ಮಹತ್ತತ್ವ ಹುಟ್ಟುತ್ತದೆ. ಆ ಮಹತ್ತತ್ವದಲ್ಲಿ ಕಾಲ ಬಂದಾಗ ಭಗವಂತ ಮತ್ತೆ ಪ್ರೇರಣೆ ಮಾಡಿದರೆ ಆ ಮಹತ್ತತ್ವದಿಂದ ಅಹಂಕಾರ ತತ್ವ ಬಂತು. ಹೀಗೆ ಆ ಅಹಂಕಾರ ತತ್ವದಿಂದ ವೈಕಾರಿಕರಾದ ದೇವತೆಗಳ ದೇಹ ಮತ್ತು ಮನಸ್ಸು, ತೈಜಸ ಅಹಂಕಾರದಿಂದ ಇಂದ್ರಿಯಗಳು, ತಾಮಸ ಅಹಂಕಾರದಿಂದ ಪಂಚಮಹಾಭೂತಗಳು, ಶಬ್ದಾದಿಗಳ ದ್ವಾರ. ಮೊದಲು ಶಬ್ದಸ್ಪರ್ಶ ರೂಪರಸಗಂಧಗಳು ಹುಟ್ಟುತ್ತವೆ. ಆಮೇಲೆ ಆಕಾಶ, ವಾಯು, ಅಗ್ನಿ, ಅಪ, ಪೃಥ್ವಿಗಳು ಹುಟ್ಟುತ್ತವೆ ಅಂತಲ್ಲ. ಕಿಂತು ಮೊದಲಿಗೆ ಶಬ್ದ, ಅದಾದ ಮೇಲೆ ಆಕಾಶ, ಆಕಾಶದಿಂದ ಸ್ಪರ್ಶ, ಸ್ಪರ್ಶದಿಂದ ವಾಯು, ವಾಯುವಿನಿಂದ ರೂಪ, ರೂಪದಿಂದ ತೇಜಸ್ಸು, ತೇಜಸ್ಸಿನಿಂದ ರಸ, ರಸದಿಂದ ಜಲ, ಜಲದಿಂದ ಗಂಧ, ಗಂಧದಿಂದ ಪೃಥ್ವಿ. ಹೀಗೆ ತನ್ಮಾತ್ರಾಗಳು ಮತ್ತು ಪಂಚಮಹಾಭೂತಗಳು ಒಂದಾದ ಮೇಲೆ ಒಂದರಂತೆ ಹುಟ್ಟುತ್ತವೆ ಹೊರತು 5 ತನ್ಮಾತ್ರಾಗಳು ಮೊದಲಿಗೆ ಹುಟ್ಟಿತು, ಆಮೇಲೆ 5 ಪಂಚಮಹಾಭೂತಗಳು ಹುಟ್ಟಿತು ಅಂತ ಸರ್ವಥಾ ಅಲ್ಲ. ಹೀಗೇನಾದರೂ ನೀವು ತಪ್ಪು ತಿಳಿದಿದ್ರೆ ಯಾವುದೋ ಕಾರಣದಿಂದ ಅದು ತಪ್ಪು. ಈ ಎಲ್ಲ ದೇವತೆಗಳು ಕೂಡ ಸೃಷ್ಟಿಯಾದ ಮೇಲೆ ಆ ದೇವತೆಗಳಲ್ಲಿ ಆಗ ಈ ಎಲ್ಲ ದೇವತೆಗಳು ಹುಟ್ಟಿದವರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ. ನ ತಸ್ಮತೆ ದೇವ ಪದಾರವಿಂದಂ ಪ್ರಪನ್ನ ತಾಪೋಪಶಮಾತ ಪತ್ರಂ ಯನ್ಮೂಲಕೇತಾಯ ತಯುಂಜಸೋರು ಸಂಸಾರ ದುಃಖಂ ಬಹಿರುತ್ಕ್ಷಿಪಂತಿ. ಭಗವಂತ ಸ್ವಾಮಿ, ನಿನ್ನ ಪಾದಾರವಿಂದಗಳಿಗೆ ಅನಂತ ನಮಸ್ಕಾರಗಳು. ಯಾರು ನಿನ್ನ ಪಾದಕ್ಕೆ ಶರಣು ಬಂದಿದ್ದಾರೋ ಅಂಥ ಸಜ್ಜನರಿಗೆ
ತಾಪವನ್ನು ಕಳೆಯುವಂತಹ ಉತ್ತಮವಾದ ಛತ್ರ ನಿನ್ನ ಪಾದ. ಅವರಿಗೆ ಎಲ್ಲ ತಾಪಗಳು ಹಿಂಗಿ ಹೋಗ್ತವೆ. ಇಂದ್ರಿಯ ನಿಗ್ರಹವಿರುವಂತಹ ಯತಿಗಳು ತಮ್ಮ ಸಂಸಾರ ದುಃಖವನ್ನು ಪೂರ್ಣವಾಗಿ ನಿವಾರಣೆ ಮಾಡ್ತಾರೆ ನಿನ್ನ ಪಾದಗಳಿಗೆ ಶರಣು ಹೋಗಿ. ವೇದಗಳಿಂದ ನಿನ್ನ ತತ್ವವನ್ನು ತಿಳಿದುಕೊಳ್ತಾರೆ. ಯಚ್ಚಾಘಮರ್ಷೋ ಯತ್ತೇ ಪರಂಪದಂತೆ ಮುಖಪದ್ಮನೀಡೈ ಛಂದಸ್ಸು ಪರಣೈ ಋಷಯ ವಿವಿಕ್ತೆ ಸ್ಥಿತ್ವಾ ಮಾರ್ಗಂತಿ ಯಚ್ಚ ಅಘಮರ್ಷಃ ಯಚ್ಚ ದ್ಯುಸರಿತಃ ಧರಾಯಶ್ಚ ಪರಂಪದಂ ತತಸ್ತತ್ತೀರ್ಥಪದಃ ಪರಂಪದಂ ವಯಂ ಪ್ರಪನ್ನಾಃ. ನಿನ್ನ ಆ ಶ್ರೇಷ್ಠವಾದ ಪದಗಳಿಗೆ ನಾವು ಶರಣು ಬಂದಿದ್ದೇವೆ ಸ್ವಾಮಿ. ಯಾವ ಶ್ರೇಷ್ಠವಾದ ಪದಗಳನ್ನು ಮಹಾಜ್ಞಾನಿಗಳು ವೇದದಿಂದ ತಿಳಿಯಬೇಕೆಂದು ಹಂಬಲಿಸುತ್ತಾರೋ, ಯಾವ ನಿನ್ನ ಪಾದ ಭಕ್ತರೆಲ್ಲರ ಪಾಪವನ್ನು ನಿವಾರಣೆ ಮಾಡುತ್ತದೋ, ಯಾವ ನಿನ್ನ ಪಾದ ಗಂಗಾ ನದಿಗೆ ಜನಕವಾಗಿದೆಯೋ ಅಂಥ ಉತ್ತಮವಾದ ಪಾದಕ್ಕೆ ನಾವು ಶರಣು ಬಂದಿದ್ದೇವೆ ಸ್ವಾಮಿ. ಶ್ರದ್ಧೆಯಿಂದ ನೋಡಿ, ಶ್ರವಣ ಮಾಡುವಾಗ ಶ್ರದ್ಧೆ ಇದ್ದರೆ ಮನಸ್ಸು ನಿರ್ಮಲವಾಗ್ತದೆ ಹೇಳ್ತಾರೆ. ಶ್ರದ್ಧೆಯ ಶ್ರುತವತ್ಯಾಚ ಭಕ್ತ್ಯ, ಶ್ರದ್ಧಾಪೂರ್ವಕವಾಗಿ ಶ್ರವಣ ಮಾಡಿದಾಗ ಭಕ್ತಿ ದೃಢವಾಗುವುದು. ಭಕ್ತಿ ದೃಢವಾದಂತೆ ಹೃದಯ ಸಮೃಜ್ಯಮಾನೆ, ತಿಕ್ಕಿ ತಿಕ್ಕಿ ತೊಳೆದು ಇಟ್ಟಂತೆ ಹೃದಯವಾಗುತ್ತದೆ. ಅಂಥ ಹೃದಯದೊಳಗೆ ಜ್ಞಾನ ವೈರಾಗ್ಯವೇ ಬಲವಾಗಿ ಉಳ್ಳ ಜ್ಞಾನದಿಂದ ಧೀರಾಹ ವ್ರಜಂತಿ. ನಿನ್ನ ಪಾದಪೀಠಕ್ಕೆ ಭಕ್ತರು ಜ್ಞಾನಿಗಳು ಬಂದು ಬೀಳುತ್ತಾರೆ. ಸ್ವಾಮಿ, ಪುರ್ಯಾಂ ವಸತೋಪಿ, ನೀನು ಅವರ ದೇಹದಲ್ಲೇ ಅಂತರ್ಯಾಮಿಯಾಗಿದ್ದರೂ ಕೂಡ ಹೆಂಡತಿ ಮಕ್ಕಳು ಮನೆ ಐಶ್ವರ್ಯ ಭೋಗ ಕೀರ್ತಿ ಪ್ರತಿಷ್ಠೆ ಎಂಬ ವಿಷಯದಲ್ಲಿ ರಾಗದ್ವೇಷಗಳಲ್ಲಿ ಆಸಕ್ತರಾಗಿದ್ದ ಮಮ ಅಹಂ ಎಂಬಂತಹ ಅಭಿಮಾನವನ್ನು ಹೆಚ್ಚಾಗಿ ಪಡುವ ಜನರಿಗೆ ನಿನ್ನ ಪಾದ ಹೃದಯದಲ್ಲೇ ಇದ್ದರೂ ಕೂಡ ನಿನ್ನ ಪಾದ ಸುದೂರಂ. ಅಂತಹ ನಿನ್ನ ಪಾದಗಳಿಗೆ ನಾವು ಶರಣು ಬಂದಿದ್ದೇವೆ.